ಜೈಲಿನಿಂದ ಬಂದಿರೋರು ಬಂದು ಆ ಜೈಲಿನ ಸಿಬ್ಬಂದಿಯನ್ನು ದುಂಬಾಲ್ ಬೀಳ್ತಿದ್ದಾರೆ, ನಮಗೆ ಭೇಟಿ ಆಗ್ಲಿಕ್ಕೆ ಬಿಡಿ ಅಂತ ಹೇಳಿ. ಹೀಗಾಗಿ ದರ್ಶನೇ ಹೇಳಿದ್ದಾರಂತೆ ಯಾರು ಬರೋದು ಬೇಡ ಅಂತೇಳಿ ಹೇಳಿಬಿಡಿ ಅಂತ. ಮತ್ತೊಂದು ಕಡೆ ನಟ ದರ್ಶನ್ ಸೆರೆಮನೆ ವಾಸಕ್ಕೆ ಪವಿತ್ರ ಗೌಡ ಕಾರಣವಾ? ನನ್ನ ಮೇಲೆ ಸಿಂಪತಿ, ಅತ್ತಿಗೆ ಮೇಲೆ ಅಭಿಮಾನಿಗಳಿಗೆ ಕೋಪ. ಅತ್ತಿಗೆ ಅಂತ ಕರಿಬೋದಾ ಗೊತ್ತಿಲ್ಲ, ಕಾನೂನಾತ್ಮಕವಾಗಿ ಅಂತೂ ಆಕೆ ಪತ್ನಿ ಅಲ್ಲ ಅಂತ ಹೇಳಿ ಖುದ್ದು ಪವಿತ್ರ ಗೌಡ ಲಾಯರೇ ಹೇಳಿದ್ದಾರೆ. ಅತ್ತಿಗೆಯನ್ನ ಮರೆತು ಬಿಟ್ರ ನಟ ದರ್ಶನ್ ಅಭಿಮಾನಿಗಳು. ದರ್ಶನ್ ಫ್ಯಾನ್ಸ್ಗೆ ಪವಿತ್ರ ಬಗ್ಗೆ ಕಿಂಚಿತ್ತೂ ಅನುಕಂಪ ಇಲ್ಲ. ದರ್ಶನ್ನಿಂದ ದೂರವಾಗಿದ್ದಾರೆ ಮಹಿಳಾ ಬ್ಯಾರಕ್ನಲ್ಲಿ ಪವಿತ್ರ ಗೌಡ. ಈ ಕೊಲೆ ನಡೆದ ಪ್ರಾರಂಭಿಕ ಹಂತದಲ್ಲಿ ದರ್ಶನ್ ಅಭಿಮಾನಿಗಳ ಸಮರ್ಥನೆ ನೀವು ಗಮನಿಸಿರ್ತೀರಿ. ನಿಮ್ಮನೆ ಹೆಣ್ಮಕ್ಳಿಗೆ ಯಾರಾದ್ರೂ ಮೆಸೇಜ್ ಕಳಿಸಿದ್ರೆ ಸುಮ್ಮನಿರ್ತಿದ್ರಾ? ತಮ್ಮ ಪತ್ನಿಗೆ ಅಶ್ಲೀಲವಾಗಿ ಮೆಸೇಜ್ ಕಳಿಸ್ದ ಅನ್ನೋ ಕಾರಣಕ್ಕೆ ಕೋಪ ಬಂದು ಎರಡೇಟ್ ಹೊಡೆದಿರಬಹುದು ದರ್ಶನ್ ಅಂತೇಳಿ. ಆದ್ರೆ ಈಗ ಪವಿತ್ರ ಗೌಡ ಸಮರ್ಥನೆಯ ಮಾತುಗಳು ದರ್ಶನ್ ಅಭಿಮಾನಿಗಳಿಂದ ಕೇಳೋಕ್ ಸಿಕ್ತಿಲ್ಲ. ಇದೆಲ್ಲದಕ್ಕೂ ಕಾರಣ ಪವಿತ್ರ ಗೌಡ ಅನ್ನೋ ರೀತಿಯಲ್ಲಿ ದರ್ಶನ್ ಅಭಿಮಾನಿಗಳ ಮನಸ್ಸಿನಲ್ಲಿ ಹಂತ ಹಂತವಾಗಿ ಮನಸ್ಥಿತಿ ಬದಲಾಗ್ತಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಅಭಿಮಾನಿಗಳಿಗೆ ಬರಬೇಡಿ ಅಂದ್ರಂತೆ ಪವಿತ್ರ ಗೌಡ ದೂರ ಆಗಿದ್ದಾರಂತೆ, ಬೇರೇನಿದೆ ಅಪ್ಡೇಟ್? ಹೇಗಿದೆ ದಾಸನ ಜೈಲು ವಾಸ? ಸ್ಮಿತಾ, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರ್ತಕ್ಕಂಥ ದರ್ಶನ್ ಅವರು ಒಂದು ಕಡೆ ಏನು ಅವರನ್ನು ನೋಡಲಿಕ್ಕೆ ಬರ್ತಾ ಇದ್ದಂಥ ಅಭಿಮಾನಿಗಳು ಮತ್ತು ಯಾರು ಜೈಲು ಬಳಿ ಬಂದು ಅವ್ರಿಗಾಗಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ರು, ನಾವು ಅವರನ್ನು ಭೇಟಿ ಮಾಡಬೇಕು, ಅವಕಾಶವನ್ನು ಕೊಡಿ ಅಂತ ಹೇಳ್ತಾ ಇದ್ರು. ಅವ್ರು ಯಾರು ಬರಬಾರ್ದು, ಅವ್ರಿಗೆ ಮನವಿಯನ್ನು ಮಾಡಿದ್ದೀನಿ ಅಂತಂತೇಳಿ ತಿಳಿಸಿ ಅಂತೇಳಿ ಜೈಲಾಧಿಕಾರಿಗಳ ಮುಖಾಂತರ ಈ ವಿಚಾರವನ್ನು ಹೊರಗಡೆ ನಟ ದರ್ಶನ್ ತಿಳಿಸಿರ್ತಕ್ಕಂಥದ್ದು ಒಂದು ಕಡೆ. ಆದರೆ ಇಷ್ಟು ದಿನ ಏನು ಈ ಒಂದು ಪ್ರಕರಣದಲ್ಲಿ ಪವಿತ್ರ ಗೌಡ ಅತ್ತಿಗೆ ದರ್ಶನ್ ಅಣ್ಣ ಅಂತೇಳಿ ಪವಿತ್ರ ಗೌಡ ಬಗ್ಗೆ ಒಂದಷ್ಟು ಅನುಕಂಪ ಮತ್ತು ಪವಿತ್ರ ಗೌಡ ಬಗ್ಗೆ ಒಂದು ಅತ್ತಿಗೆ ಅನ್ನೋ ಅನುಕಂಪದಲ್ಲಿ ಆಕೆ ಬಗ್ಗೆ ಚರ್ಚೆಗಳಾಗ್ತಾ ಇದ್ವು. ಆದರೆ ಈಗ ಯಾವುದೇ ರೀತಿಯ ಅವರ ಅಭಿಮಾನಿಗಳಿಂದಾಗಿ ಪವಿತ್ರ ಗೌಡನ ಭೇಟಿಯಾಗಬೇಕಂತಾಗಲಿ ಅಥವಾ ಪವಿತ್ರ ಗೌಡ ಅವ್ರನ್ನ ನೋಡಬೇಕಂತಾಗಲಿ ಅಥವಾ ಅವರಿಂದ ಏನು ದರ್ಶನ್ಗೆ ಎಷ್ಟು ಲಾಸ್ ಆಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೀತಾ ಇದ್ದಾವೆ ವಿನಃ ಪವಿತ್ರ ಗೌಡ ಬಗ್ಗೆ ಯಾವುದೇ ಸಿಂಪತಿಯ ಮಾತುಗಳು ಈಗ ಅವರ ಅಭಿಮಾನಿ ಬಳಗದಲ್ಲಿ ಇಲ್ಲ. ಇದನ್ನು ನೋಡ್ತಾ ಇದ್ರೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ದರ್ಶನ್ ಮಾತ್ರ ಅಭಿಮಾನಿಗಳ ಮನಸ್ಸಲ್ಲಿದ್ದಾರೆ. ಪವಿತ್ರ ಗೌಡಗೆ ಯಾವುದೇ ರೀತಿಯ ಅವಕಾಶ ಇಲ್ಲ. ಆಕೆಯನ್ನ ಇನ್ನು ಸ್ವಲ್ಪ ದಿನದಲ್ಲಿ ಜನ ಮರೆತು ಬಿಡ್ತಾರೆ. ಜೊತೆಗೆ ಆಕೆಯನ್ನ ನೆನಪಿಟ್ಕೊಂಡ್ರೆ ದರ್ಶನ್ ಕರಿಯರನ್ನು ಹಾಳು ಮಾಡಿದ ಒಬ್ಬ ವ್ಯಕ್ತಿಯಾಗಷ್ಟೇ ದರ್ಶನ್ ಜೀವನದಲ್ಲಿ ಪವಿತ್ರ ಗೌಡ ಇರ್ತಾರೆ, ಅಭಿಮಾನಿಗಳ ಮನಸ್ಸಲ್ಲಿ ಇರ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ನಟ ದರ್ಶನ್ ತಮ್ಮ ಏನು ಜೈಲು ಸಿಬ್ಬಂದಿಗಳ ಮುಖಾಂತರ ಒಂದು ಮಾಹಿತಿಯನ್ನು ಹೊರಗಡೆ ಹಾಕಿರ್ತಕ್ಕಂಥದ್ದು, ಯಾರೂ ಸಹ ಇಲ್ಲಿ ಭೇಟಿಗೆ ಬರಬೇಡಿ, ಇಲ್ಲಿ ಭೇಟಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಇದರಿಂದ ನಿಮಗೆ ಹತಾಶೆ ಆಗುತ್ತೆ ಅನ್ನೋ ಮಾತುಗಳನ್ನ ಜೈಲಾಧಿಕಾರಿ. ನಾಗರಾಜ್, ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ಇದೆ. ಅದಾದ್ಮೇಲೆ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ನೋಡಿ, ಮೇಕಪ್ ಇಲ್ಲದೆ ಜೈಲಿನಲ್ಲಿ ಕಳೆಗುಂದು ಬಿಟ್ಟಿದ್ದಾರೆ ಪವಿತ್ರ ಗೌಡ. ಸ್ಪಾಟ್ ಮಹಜರ್ಗೆ ಹೋದ ಸಂದರ್ಭದಲ್ಲೂ ಕೂಡ ಮೇಡಮ್ ಮುಖದಲ್ಲಿ ಮಂದಹಾಸ, ತುಟಿಯಲ್ಲಿ ಲಿಪ್ಸ್ಟಿಕ್. ಈ ಲಿಪ್ಸ್ಟಿಕ್ ವಿಚಾರಕ್ಕೂ ಪೊಲೀಸ್ ಇಲಾಖೆಯಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆ. ಹಾಗೆ ಒಬ್ಬ ಅಧಿಕಾರಿಯನ್ನ ನೋಟಿಸ್ ಕೊಟ್ಟು ಹೆಂಗ್ ಲಿಪ್ಸ್ಟಿಕ್ ಹಾಕೊಂಡ್ರು ಅಂತ ಹೇಳಿ ಪ್ರಶ್ನೆ ಮಾಡೋ ಪ್ರಕ್ರಿಯೆ ಕೂಡ ಆಗಿದೆ. ಆದ್ರೆ ಜೈಲಿನೊಳಗೆ ಸಿಗ್ಬೇಕಲ್ಲ ಮೇಕಪ್ ಇಲ್ಲದೆ ಜೈಲಿನಲ್ಲಿ ಕಳೆಗುಂದಿದ್ದಾರೆ ಪವಿತ್ರ ಗೌಡ. ಪೊಲೀಸ್ ಕಸ್ಟಡಿಯಲ್ಲಿ ಲಿಪ್ಸ್ಟಿಕ್ ಹಾಕೊಂಡು ಮೇಕಪ್ ಮಾಡಿಕೊಂಡು ಮಿರ ಮಿಂಚ್ತಾ ಇದ್ದ ಪವಿತ್ರ ಗೌಡ ಇದೀಗ ಡಲ್. ಮೇಕಪ್ ವಿಚಾರವಾಗಿ ಬಹಳಷ್ಟು ಅಲರ್ಟ್ ಆಗಿದ್ದಾರೆ ಪೊಲೀಸ್ ಸಿಬ್ಬಂದಿ. ಕಾಸ್ಮೆಟಿಕ್ ವಸ್ತುಗಳ ಬಳಕೆಗೆ ಅವಕಾಶ ಕೊಟ್ಟಿಲ್ಲ ಜೈಲು ಸಿಬ್ಬಂದಿ. ಮತ್ತಷ್ಟು ಮಾಹಿತಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ನಾಗರಾಜ್, ಕೇಳಲಿಕ್ಕೆ ಸ್ವಲ್ಪ ಫನ್ನಿ ಅಂತ ಅನ್ಸಿದ್ರು ಕೂಡ ದೊಡ್ಡ ಚರ್ಚೆನೇ ಆಗೋಯ್ತು. ಸ್ಪಾಟ್ ಮಹಜರ್ಗೆ ಹೋದ ಸಂದರ್ಭದಲ್ಲಿ ಪವಿತ್ರ ಗೌಡ ಮುಖದಲ್ಲಿ ಮೇಕಪ್, ತುಟಿಯ ಲಿಪ್ಸ್ಟಿಕ್ ಕಂಡಿದ್ದು. ಪೊಲೀಸ್ ಇಲಾಖೆ ಕೂಡ ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿದೆ ಈ ವಿಚಾರವನ್ನ. ಖಂಡಿತ ಸ್ಮಿತಾ, ಏನು ಅವರನ್ನು ಸ್ಪಾಟ್ ಮಹಜರ್ಗೆ RR ನಗರದ ಅವರ ಮನೆಗೆ ಕರೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಆಕೆ ಒಳಗಡೆ ಹೋಗಿ ಹೊರಗಡೆ ಬರಬೇಕಾದ್ರೆ ತುಟಿಗೆ ಲಿಪ್ಸ್ಟಿಕ್ ಹಾಕ್ಕೊಂಡು ಮೇಕಪ್ ಮಾಡ್ಕೊಂಡು ಹೊರಗಡೆ ಬಂದಿದ್ದು ದೃಶ್ಯಾವಳಿಗಳು ಮಾಧ್ಯಮಗಳಿಗೆ ಏನು ಲಭ್ಯ ಆಗಿತ್ತು. ಇದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು. ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಈ ಬಗ್ಗೆ ಸಾಕಷ್ಟು ಒಂದಷ್ಟು ಅನುಮಾನಗಳು. ಯಾಕೆ ಜೊತೆಯಲ್ಲಿ ಈ ಒಂದು ಮೇಕಪ್ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ರ, ಒಬ್ಬ ಆರೋಪಿಯನ್ನು ಇಷ್ಟು ರಾಯಲ್ ಟ್ರೀಟ್ಮೆಂಟಲ್ಲಿ ನಡೆಸ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆಗಳು ಶುರುವಾಗಿದ್ವು. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಆಕೆಯ ಕಾವಲಿಗೆ ಹೋಗಿದ್ದಂಥ ಒಬ್ಬ ಏನು ಸಬ್ ಇನ್ಸ್ಪೆಕ್ಟರ್ಗೆ ನೋಟಿಸ್ ಕೊಟ್ಟು ಯಾಕೆ ಈ ರೀತಿ ಆಯಿತು ಅಂತೇಳಿ ಉತ್ತರವನ್ನು ಕೇಳಿದರು. ಇದು ಸಾಕಷ್ಟು ಚರ್ಚೆಯನ್ನು, ಪರ ಮತ್ತು ವಿರೋಧದ ಚರ್ಚೆಯನ್ನು ಹುಟ್ಟುಹಾಕಿತ್ತು. ಈ ಹಿನ್ನೆಲೆಯಲ್ಲಿ ಜೈಲು ಸಿಬ್ಬಂದಿಗಳು
ಜೈಲು ಅಧಿಕಾರಿಗಳು ಈ ಬಗ್ಗೆ ಸಾಕಷ್ಟು ಕಾಶಿಯಸ್ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಎಷ್ಟು ದೊಡ್ಡ ಮಟ್ಟದ ಚರ್ಚೆ ಆಯಿತು, ಜೊತೆಗೆ ಹಿರಿಯ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ನೋಟಿಸ್ ಕೊಟ್ಟು ವಿವರಣೆಯನ್ನ ಕೇಳಿದ್ರು. ಇಲ್ಲಿ ಜೈಲಿನಲ್ಲಿ ಈ ರೀತಿ ಮತ್ತೆ ಮೇಕಪ್ಗೆ ಅವಕಾಶ ಕೊಟ್ಟು ಮತ್ತೆ ಈಕೆ ಏನಾದರೂ ಹೊರಗಡೆ ಗೊತ್ತಾಗಿ ಇದು ಮತ್ತೆ ರಾದಂತ ಆಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಅಲ್ಲಿಗೆ ಯಾವುದೇ ರೀತಿಯ ಒಂದು ಕಾಸ್ಮೆಟಿಕ್ ವಸ್ತುಗಳನ್ನು ಜೈಲೊಳಗಡೆ ಪವಿತ್ರ ಗೌಡರಿಗೆ ಅವಕಾಶ ಕೊಟ್ಟಿಲ್ಲ. ಜೊತೆಗೆ ಯಾವುದೇ ರೀತಿಯ ಮೇಕಪ್ ಆಗಲಿ ಅಥವಾ ಅವರು ಮಜರ್ ವೇಳೆ ಹಾಕ್ಕೊಂಡು ಲಿಪ್ಟಿಕ್ ಹಾಕಿ ಏನು ಮಿರಿ ಮಿಂಚಿದ್ರು ಆ ರೀತಿ ಯಾವುದೇ ಅವಕಾಶವನ್ನು ಕೊಡದೆ ಆಕೆಗೆ ಸಾಮಾನ್ಯ ಟ್ರೀಟ್ಮೆಂಟನ್ನು ಜೈಲಿನಲ್ಲಿ ನೀಡ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ.